ರೇವಣ್ಣವರು ಇದ್ದಾರೆ. ಗವಿ ಗಂಗಾಧೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ, ಮಾತಾಡಿಸ್ತೀನಿ ಸರ್. ಗ್ರಹಣ ಒಂದ್ ಕಡೆ ಚಂದ್ರಗ್ರಹಣ, ಇನ್ನೊಂದ್ ಕಡೆ ಪೌರ್ಣಿಮೆ. ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ, ಏನೆಲ್ಲ ಪ್ರಾರ್ಥನೆ ಮಾಡ್ಕೊಂಡು? ಇದು ಇತಿಹಾಸ ಇರುವಂಥ ಜಾಗ. ಬೆಂಗಳೂರು ನಗರದಲ್ಲಿ ಪ್ರಮುಖವಾದಂಥ ಶಿವನ ಟೆಂಪಲ್ಲು ಗವಿ ಗಂಗಾಧರೇಶ್ವರ ಅಂದರೆ ಇವತ್ತು ಒಂದು ಇತಿಹಾಸ ಇರೋ ಜಾಗ. ಇದಕ್ಕೆ ಹುಣ್ಮೆನೂ ಇದೆ, ಗ್ರಹಣವೂ ಇದೆ. ಈ ಸನ್ನಿವೇಶದಲ್ಲಿ ಎಲ್ಲ ನಮ್ಮ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿದ್ದೀನಿ. ಅದರಿಂದ ಇವತ್ತು ವಿಶೇಷವಾಗಿ ಏನಿಲ್ಲ, ನಾನು ಬೆಂಗಳೂರಿನಲ್ಲಿದ್ದಾಗ ಸೋಮವಾರ ಗುರುವಾರ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ಬರ್ತೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಗ್ರಹಣ ಯಾರಿಗೆ ಏನು ತೊಂದರೆ ಆಗಬಾರ್ದು ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡಿದ್ದೀನಿ. ಸರ್, ಈಗ ಮೈಸೂರು ದಸರಾಗೆ ಬಾನು ಮುಷ್ತಾಕ್ ಅವ್ರನ್ನ ಉದ್ಘಾಟನೆ ಕರೆದಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಸರ್. ಒಂದ್ ಕಡೆ ವಿರೋಧ ಪಕ್ಷಗಳೆಲ್ಲ ಇದಾಗಬಾರ್ದಾಗಿತ್ತು, ಅವ್ರಿಗೆ ಆಹ್ವಾನ ಕೊಡಬಾರ್ದಾಗಿತ್ತು ಅಂತಾರೆ. ಸರ್ಕಾರದವ್ರು ಇಲ್ಲ ಅವರೇ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸರ್, ಏನು ಹೇಳ್ತೀರಿ? ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಷಯ. ಸರ್, ನೀವು ಧರ್ಮಸ್ಥಳ ವಿಚಾರವಾಗಿ ಸರ್ ಸಾಕಷ್ಟು ಚರ್ಚೆಗಳು, ಅದನ್ನು ಕೂಡ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಒಂದು ಆರೋಪಗಳು ಕೇಳಬಹುದು. ಯಾರು ಷಡ್ಯಂತ್ರ ಮಾಡ್ತಾಯಿದ್ದಾರೆ ಅದನ್ನು ಮಂಜುನಾಥ ಸ್ವಾಮಿನ ಷಡ್ಯಂತ್ರ ಮಾಡಿರೋದನ್ನ ಶಿಕ್ಷೆ ಕೊಡೋ ಕಾಲ ಭಾರಿ ದೂರ ಇಲ್ಲ ಆಗುತ್ತೆ. ಸರಿ, ಒಂದ್ ಕಡೆ ಈಗ ಸರ್ JDS ಪಕ್ಷದ ಪಕ್ಷ ಸಂಘಟನೆ ವಿಚಾರದಲ್ಲಿ ಈಗ JDS ಪಕ್ಷವನ್ನೇ ಮುಗಿಸ್ಬಿಡ್ತೀವಿ, ಮುಗಿದೋಗಿದೆ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಮತ್ತೊಂದು ಕಡೆ ನಿಖಿಲ್ ಕುಮಾರ್ ಅವರೀಗ ರಾಜ್ಯದಂತ ಪ್ರವಾಸ ಮಾಡ್ತಿರೋವಂಥದ್ದು, ಏನು ಹೇಳ್ತೀರಿ ಸರ್? JDS ಮುಗ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ದೇವ್ರ ಶಕ್ತಿ ಇರೋವರಿಗೆ ಯಾವ ರಾಜಕಾರಣಿಗಳು ಏನಾರು ಅವ್ರು ಏನಾದ್ರು JDS ಮುಗಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಅವರು ಅಗಲ್ಗನಸು ಅಂತ ಹೇಳ್ಬೇಕಾಗುತ್ತೆ ಅಷ್ಟೆ. ಸರ್, ಈಗ ರಾಜ್ಯದ ಜನತೆಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ನೀವೊಂದು ಪ್ರಾರ್ಥನೆ ಕೂಡ ಸಲ್ಲಿಸಿರೋಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಸರ್, ಯಾಕಂದ್ರೆ ಈಗ ಮೇಲ್ಮನೆ ಸಲ್ಲಿಸೋದಾಗ್ಲಿ ಇವತ್ತೇನು ರಿಯಾಕ್ಟ್ ಮಾಡಲ್ಲ, ಟೈಮ್ ಬಂದಾಗ ಹೇಳ್ತೀನಿ. ಎಸ್, ಇದು HD ರೇವಣ್ಣ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ ಪಕ್ಷ ಸಂಘಟನೆ ಕುರಿತು, ಧರ್ಮಸ್ಥಳ ವಿಚಾರದ ಕುರಿತು, ಜೊತೆಗೆ ಮೈಸೂರು ದಸರಾ ನಾಡ ಹಬ್ಬ ಉದ್ಘಾಟನೆ ಕುರಿತು ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಕ್ಯಾಮರಾ ಪರ್ಸನ್ ರಘು ಕೊರಟಗೆರೆ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.